ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರದಲ್ಲಿ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳು ಮತ್ತು ಪೋಷಕರಿಂದ ಅತಿಯಾದ ಡೊನೇಷನ್ ವಸೂಲಿ ಮಾಡ್ತಿವೆ ಎಂದು ಸಾಮಾಜಿಕ ಹೋರಾಟಗಾರ ಲೋಕೇಶ್ ಮೊಳಕೇರಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಸ್ಪಿಯುಸಿ ಪ್ರವೇಶಕ್ಕೆ ವರ್ಷಕ್ಕೆ 50,000 ರೂಪಾಯಿ ಹಾಗೂ ಡಿಗ್ರಿ ಪ್ರವೇಶಕ್ಕೆ 40,000 ರೂಪಾಯಿ ಹಣ ಕೇಳಲಾಗ್ತಿದೆ ಎಂದು ಆರೋಪ ಮಾಡಿದ್ದಾರೆ. ಇನ್ನು ಶಿಕ್ಷಣವನ್ನ ವ್ಯಾಪಾರವನ್ನಾಗಿ ಮಾಡಿಕೊಂಡಿರುವ ಕೆಲ ಖಾಸಗಿ ಕಾಲೇಜುಗಳು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳನ್ನು ಸಂಕಷ್ಟಕ್ಕೆ ತಳ್ಳುತ್ತಿವೆ ಎಂದು ಅವರು ಕಿಡಿಕಾರಿದ್ದಾರೆ. ಇಷ್ಟೊಂದು ದೊಡ್ಡ ಮೊತ್ತವನ್ನು ಸಾಮಾನ್ಯ ಪೋಷಕರು ಹೇಗೆ ಭರಿಸಬೇಕು ಎಂದು ಪ್ರಶ್ನೆಯನ್ನು ಕೇಳಿದ ಲೋಕೇಶ್ ಮೊಳಕೇರಿ ಅವರು ಕೂಡಲೇ ಡೊನೇಷನ್ ಕಡಿಮೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಇಲ್ಲವಾದರೆ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಹಣ ದೋಚುತ್ತಿರುವ ಕಾಲೇಜುಗಳ ವಿರುದ್ಧ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಇನ್ನು ಈ ವಿಷಯ ಇದೀಗ ಬಸವಕಲ್ಯಾಣದಲ್ಲಿ ಚರ್ಚೆಯ ಗ್ರಾಸವಾಗಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ನಿಯಂತ್ರಣ ಅಗತ್ಯ ಎಂಬ ಒತ್ತಾಯ ಕೇಳಿಬರ್ತಿದೆ. ನಮಸ್ಕಾರ, ನಾನು ನಿಮ್ಮ ಸಮಾಜ ಸೇವಕ ಲೋಕೇಶ್ ಮೊಳಕೇರಿ. ಆತ್ಮೀಯರೇ, ಬಸವ ಕಲ್ಯಾಣದಲ್ಲಿ ನಗರದಲ್ಲಿ ಕಾಲೇಜುಗಳ ಹಾವಳಿ ಜಾಸ್ತಿ ಆಗಿದೆ. ಡೊನೇಷನ್, ಸಾಕಷ್ಟು ಡೊನೇಷನ್ಗಳು ಇವತ್ತು ವಿದ್ಯಾರ್ಥಿ ಹತ್ತಿರ ವಸೂಲಿ ಮಾಡ್ತಿದ್ದಾರೆ. ಒಂದು PUC ಅಡ್ಮಿಷನ್ ಮಾಡಬೇಕಾಗಿತ್ತಂದ್ರೆ 50,000 ರೂಪಾಯಿ ಡೊನೇಷನ್ ತೊಗೊತಾ ಇದ್ದಾರೆ. ಒಬ್ಬ ಡಿಗ್ರಿ ಅಡ್ಮಿಷನ್ ಮಾಡಬೇಕಿತ್ತಂದ್ರೆ 30,000-40,000 ರೂಪಾಯಿ ಡೊನೇಷನ್ ತೊಗೊಂಡ ಮ್ಯಾಗ ಯಾವ ರೀತಿ ವಿದ್ಯಾರ್ಥಿಗಳು ಕಟ್ಟಬೇಕು? ಅದಕ್ಕಾಗಿ ಬಸವ ಕಲ್ಯಾಣದಲ್ಲಿ ಕೆಲವೊಂದು ಕಾಲೇಜುಗಳ ಹಾವಳಿ ಜಾಸ್ತಿ ಆಗಿದೆ. ದಯಮಾಡಿ ಆ ಕಾಲೇಜಿನ ಪ್ರಾಂಶುಪಾಲರಿಗೆ, ಆಡಳಿತ ಅಧಿಕಾರಿಗಳು ತಿಳಿಸುವುದೇನೆಂದರೆ, ತಾವುಗಳು ವಿದ್ಯಾರ್ಥಿಗಳಿಂದ ಡೊನೇಷನ್ಗಳನ್ನು ಕಡಿಮೆ ತಗೋಬೇಕಲ್ಲಿ ಕಳಕಳಿ ವಿನಂತಿ. ಇಲ್ಲವಾದಲ್ಲಿ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಹೇಳಿ ಈ ಮುನ್ನೆಚ್ಚರಿಕೆ ತಮ್ಮಲ್ಲಿ ತಿಳಿಸುತ್ತಿದ್ದೇನೆ. ಯಾಕಂದ್ರಪ್ಪ, ಬಸವ ಕಲ್ಯಾಣದ ಗಡಿ ಭಾಗದಲ್ಲಿ ವಿದ್ಯಾರ್ಥಿಗಳು ಇವತ್ತು ಉತ್ತೀರ್ಣ ಆಗಿರ್ತಾರೆ. 10ನೇ ಪಾಸಾಗಿ PUC ಅಡ್ಮಿಷನ್ ಮಾಡಬೇಕು, ಸೈನ್ಸ, ಕಾಮರ್ಸು, ಆರ್ಟ್ಸ. ಅದೇ ರೀತಿ PUC ಪಾಸಾಗಿ ವಿದ್ಯಾರ್ಥಿಗಳು ಡಿಗ್ರಿ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ಈ ಡೊನೇಷನ್ ಎಂಬ ಹಾವಳಿ ಬಸವ ಕಲ್ಯಾಣದಲ್ಲಿ ಜಾಸ್ತಿ ಆಗ್ತಿದೆ. ದಯಮಾಡಿ ಆ ಡೊನೇಷನ್ ಹಾವಳಿಯನ್ನು ಕಡಿಮೆ ಆಗಬೇಕು. ಒಂದು PUC ಅಡ್ಮಿಷನ್ ಮಾಡ್ಬೇಕಾಯ್ತು ಅಂದ್ರೆ 40,000 50,000 ರೂಪಾಯಿ ಡೊನೇಷನ್ ತೊಗೊಂಡ ಮ್ಯಾಗ ಒಂದು ವರ್ಷಿಗೆ 50, 60, 70,000 ರೂಪಾಯಿ ಕೊಟ್ಟು ಅಡ್ಮಿಷನ್ ಮಾಡ್ಬೇಕಂದ್ರೆ ಭಾಳ ಕಷ್ಟ ಆಗ್ತದೆ. ದಯಮಾಡಿ ಆ ಪ್ರಾಚಾರ್ಯರು, ಆ ಕಾಲೇಜಿನ ಆಡಳಿತ ಅಧಿಕಾರಿಗಳಿಗೆ ನಾನು ಕೈ ಜೋಡಿಸಿ ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ತಾವು ಡೊನೇಷನ್ ಹಾವಳಿ ಕಮ್ಮಿ ಮಾಡಬೇಕು. ಇಲ್ಲವಾದಲ್ಲಿ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಹೇಳಿ ಈ ಮುನ್ನೆಚ್ಚರಿಕೆ ತಿಳಿಸಿದ್ದೇನೆ.